ಆ, ಮಕ್ಕಳೇ, ನಾವು ಈ ದಿನ ರೇಖೆಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಈಗಾಗಲೇ ನೀವು ರೇಖೆಗಳನ್ನು ಬಳಸಿ ಚಿತ್ರಗಳನ್ನು ರಚಿಸ್ತಾ ಇದ್ದೀರಿ. ಇನ್ನೂ ಹೆಚ್ಚಿನದಾಗಿ ಈ ರೇಖೆಗಳ ಕುರಿತು ತಿಳಿದುಕೊಳ್ಳೋಣ. ರೇಖೆಗಳು ನಮಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ತವು. ರೇಖೆಗಳಿಂದ ನಾವು ಈಗಾಗಲೇ ಚಿತ್ರಗಳನ್ನು ಮಾಡೋದನ್ನು ತಿಳ್ಕೊಂಡಿದ್ದೀವಿ. ಕೆಲವು ಸಣ್ಣ ಪುಟ್ಟ ರೇಖಾಚಿತ್ರಗಳು ನಮಗೆ ಎಷ್ಟೆಲ್ಲ ವಿಷಯಗಳನ್ನು ತಿಳಿಸ್ತವು ಅನ್ನೋದಕ್ಕಾಗಿ ಈ ಅವಧಿಯಲ್ಲಿ ಅವು ಹೇಗೆಲ್ಲ ತಿಳಿಸ್ತವು ಅನ್ನೋದನ್ನು ನೋಡೋಣ. ಅದಕ್ಕಾಗಿ ನಾನು ಇದನ್ನು ಮಾತನಾಡುವ ರೇಖೆಗಳು ಅಂತ ಕರೆದಿದ್ದೀನಿ. ರೇಖೆಗಳು ಹೇಗೆಲ್ಲ ಮಾತನಾಡ್ತವೆ ಅನ್ನೋದನ್ನು ನಾವು ನೋಡೋಣ. ರೇಖೆಗಳು ಮಾತನಾಡ್ತವೆ ಅಂತಂದ್ರೆ ಅವು ಬಾಯಿ ಬಿಟ್ಟು ಧ್ವನಿ ತೆಗೆದು ಮಾತನಾಡುವುದಿಲ್ಲ, ಆದ್ರೆ ನಮಗೆ ಸಂಕೇತಗಳ ಮೂಲಕ, ಸಂಜ್ಞೆಗಳನ್ನು ನೀಡುವುದರ ಮೂಲಕ, ಒಂದು ರೀತಿಯ ನಿರ್ದೇಶನಗಳನ್ನು ನೀಡುತ್ತಾ, ನಮಗೆ ಸೂಚನೆಯನ್ನು ನೀಡ್ತಾ ನಮ್ಮೊಂದಿಗೆ ಅವು ಏನು ಮಾಡ್ತಾವಪ್ಪ ಅಂದ್ರೆ ಸಂವಹನ ಮಾಡ್ತಾವು. ಹಾಗಾಗಿಯೇ ನಾನು ಮಾತನಾಡುವ ರೇಖೆಗಳು ಅಂತ ಕರಿತಾ ಇದ್ದೀನಿ. ಆ ಮಾತನಾಡುವ ರೇಖೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ರೇಖೆಗಳ ಇತಿಹಾಸವನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, ರೇಖೆಗಳು ಯಾವಾಗಿಂದ ಪ್ರಾರಂಭ ಆದವು ಅಂತಂದ್ರೆ, ಚಿತ್ರಕಲೆ ಯಾವಾಗ ಪ್ರಾರಂಭ ಆಯಿತೋ ಆವಾಗಲಿಂದನೇ ರೇಖೆಗಳು ಕೂಡ ಪ್ರಾರಂಭ ಆದವು. ಮೊಟ್ಟ ಮೊದಲು ನಮಗೆ ರೇಖೆಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ, ಆದಿಮಾನವನ ಕಾಲದಿಂದಲೂ ನಮಗೆ ಈ ರೇಖೆಗಳು ಹುಟ್ಕೊಂಡಿದ್ದು. ಆದಿಮಾನವ ತಾನು ರೇಖೆಗಳನ್ನು ಬಳಸಿ ಸಣ್ಣ ಪುಟ್ಟ ಚಿತ್ರಗಳನ್ನು ಮಾಡ್ತಾ ಇದ್ದ ಅನ್ನೋದು ನಮಗೆ ಇತಿಹಾಸದಿಂದ ಕಂಡು ಬರ್ತದೆ. ಅವೆಲ್ಲ ಬೇಟೆಯ ಚಿತ್ರಗಳಾಗಿದ್ದವು. ಬೇಟೆಯನ್ನು ಕುರಿತು ಆತ ಏನು ಮಾಡ್ತಿದ್ದ, ತನ್ನ ಸಹಚರರಿಗೆ ತಿಳಿಸೋದಕ್ಕೋಸ್ಕರ ಈ ರೇಖಾಚಿತ್ರಗಳನ್ನು ಅಂದ್ರೆ ಬಂಡೆಯ ಮೇಲೆ ಕೊರೆದು ಕುಟ್ಟಿ, ಗುಹೆಯ ಬಂಡೆಗಳ ಮೇಲೆ, ಗವಿಯ ಗೋಡೆಗಳ ಮೇಲೆ ಏನು ಮಾಡ್ತಾ ಇದ್ದ ಅಂತಂದ್ರೆ ರೇಖೆಗಳನ್ನು ಕೊರೆದು ಕುಟ್ಟಿ ಎಳೆದು ರೇಖಾಚಿತ್ರಗಳನ್ನು ಬಿಡಿಸ್ತಾ ಇದ್ದ. ಹಾಗಾಗಿ ಆದಿಮಾನವನ ಕಾಲದಿಂದಲೇ ಈ ರೇಖೆಗಳು ಹುಟ್ಕೊಂಡವು, ರೇಖಾಚಿತ್ರಗಳು ಹುಟ್ಕೊಂಡವು ಅಂತ ಹೇಳ್ಬೋದು. ಹಾಗೆ ನಮ್ಮ ಭಾರತೀಯ ಚಿತ್ರ ಪರಂಪರೆಯಲ್ಲಿ ರೇಖೆಗಳದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಾನ ಇದೆ. ನಾವು ಪಾಶ್ಚಾತ್ಯ ಚಿತ್ರಕಲೆಯನ್ನು ಒಂದು ಪರಂಪರೆಯನ್ನು ನೋಡಿದರೆ ಅಲ್ಲಿ ರೇಖೆಗಳು ಅಷ್ಟೊಂದು ಪ್ರಾಧಾನ್ಯತೆಯನ್ನು ನೀಡಿರುವುದು ಕಂಡುಬರುವುದಿಲ್ಲ. ಆದರೆ ನಮ್ಮ ಭಾರತೀಯ ಚಿತ್ರಕಲಾ ಪರಂಪರೆಯಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ರೇಖೆಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಭಾರತೀಯ ಚಿತ್ರಕಲಾ ಪರಂಪರೆಯನ್ನು ಮುಖ್ಯವಾಗಿ ಎರಡು ರೀತಿಯ ಭಾಗ ಮಾಡ್ಬೋದು. ಒಂದು ಯಾವುದು ಅಂತಂದ್ರೆ ಭಿತ್ತಿ ಚಿತ್ರ ಪರಂಪರೆ, ಇನ್ನೊಂದು ಕಿರುರೂಪ ಚಿತ್ರ ಪರಂಪರೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಒಂದು ಅಜಂತಾ ಗುಹೆಯಲ್ಲಿರ್ತಕ್ಕಂಥ ಚಿತ್ರ ಇದೆ ಎಡಗಡೆಗೆ. ಅದು ಏನು ಅಂತಂದರೆ ಬುದ್ಧನ ಕುರಿತಾಗಿರ್ತಕ್ಕಂಥ ಒಂದು ಚಿತ್ರ ಇದೆ. ಆ ಚಿತ್ರದಲ್ಲಿ ಔಟ್ಲೈನ್ ಅಂದರೆ ಹೊರರೇಖೆ ಅಂತ ನಾವು ಕರಿತೀವಿ. ಆ ಹೊರರೇಖೆಯನ್ನು ಎಳೆದಿರುವುದನ್ನು ನಾವು ನೋಡ್ತಾ ಇದ್ದೀವಿ ಒಂದು ಚಿತ್ರದಲ್ಲಿ. ಹಾಗೆ ಇನ್ನೊಂದು ಚಿತ್ರದಲ್ಲಿ ಅದೊಂದು ಕಿರುರೂಪ ಚಿತ್ರ, ಅಂದ್ರೆ ನಾವು ಅದನ್ನು ಮಿನಿಯೇಚರ್ ಪೇಂಟಿಂಗ್ ಅಂತ ಕರಿತೀವಿ. ಆ ಕಿರುರೂಪ ಚಿತ್ರದಲ್ಲಿಯೂ ಕೂಡ ರೇಖೆಗಳು ಬಹಳಷ್ಟು ಎದ್ದು ಕಾಣ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಭಾರತೀಯ ಚಿತ್ರಕಲಾ ಪರಂಪರೆಯಲ್ಲಿ ರೇಖೆಗಳಿಗೆ ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನು ನೀಡಿದ್ದು ನಮಗಿದರಿಂದ ಕಂಡುಬರ್ತದೆ. ಇದಲ್ಲದೆ ನಾವು ಪಾಶ್ಚಾತ್ಯ ಕಲಾವಿದರು ಮತ್ತು ಬಹಳ ಮುಖ್ಯವಾಗಿ ಎಲ್ಲ ಚಿತ್ರಕಲಾವಿದರು ಕೂಡ, ಚಿತ್ರಕಲಾವಿದರು ಆಗಬೇಕಾದವರು ಮೊದಲು ರೇಖೆಗಳ ಅಭ್ಯಾಸವನ್ನು ಮಾಡಬೇಕು. ಒಂದು ಮಹತ್ವದ ಚಿತ್ರವನ್ನು ರಚನೆ ಮಾಡಬೇಕಾದ್ರೆ ಯಾವುದೇ ಕಲಾವಿದ ಅದನ್ನು ಕರಡು ರೇಖಾಚಿತ್ರ, ಸ್ಕೀ ಸ್ಕೆಚ್ ಅಂತ ನಾವು ಕರಿತೀವಿ. ಆ ಸ್ಕೀ ಸ್ಕೆಚ್ಚನ್ನು ಅಭ್ಯಾಸ ಮಾಡಿಯೇ ತನ್ನ ಒಂದು ಕಲಾಕೃತಿಯನ್ನು ರಚನೆ ಮಾಡೋದಕ್ಕೆ ಹೋಗ್ತಾನೆ. ಹಾಗೆ ಈ ಜಗತ್ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ ಲಿಯೋನಾರ್ಡೋ ಡವಿಂಚಿ ಕೂಡ ಸಾಕಷ್ಟು ರೇಖಾಚಿತ್ರಗಳನ್ನು ಅಭ್ಯಾಸ ಮಾಡಿದ್ದು ನಮಗೆ ತಿಳಿದು ಬರ್ತದೆ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಕಲಾವಿದ ಲಿಯೋನಾರ್ಡೋ ಡವಿಂಚಿಯ ಒಂದು ಭಾವ ರೇಖಾಚಿತ್ರ ಇದೆ. ಇನ್ನೊಂದು ಭ್ರೂಣದಲ್ಲಿರ್ತಕ್ಕಂಥ ಒಂದು ಚಿತ್ರ ಇದೆ. ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಒಂದು
ಭ್ರೂಣದ ಚಿತ್ರ ಇದೆ. ಇದನ್ನು ರಚನೆ ಮಾಡಿದ್ದು ಯಾರು ಅಂತಂದ್ರೆ ಲಿಯೋನಾರ್ಡೋ ಡಾ ವಿಂಚಿ. ತನ್ನದೇ ಆಗಿರ್ತಕ್ಕಂಥ ಒಂದು ಭಾವಚಿತ್ರ ಮತ್ತು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಒಂದು ಭ್ರೂಣದ ಚಿತ್ರವನ್ನು ಡಾ ವಿಂಚಿ ಇಳಿಸಿದ್ದನ್ನು ನಾವು ನೋಡ್ತೀವಿ. ನೋಡ್ರಿ ಮಕ್ಕಳೇ, ಆ ದಿನಗಳಲ್ಲಿ ಸುಮಾರು 500 ವರ್ಷಗಳ ಹಿಂದಿನ ಕಾಲದಲ್ಲಿ ಯಾವುದೇ ಸ್ಕ್ಯಾನಿಂಗ್ ಆ ಥರದ್ದು, ಇವತ್ತೇನು ವೈದ್ಯಕೀಯ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆಯಲ್ಲ, ಅಂತಹ ವ್ಯವಸ್ಥೆಗಳು ಇರಲಾರ್ದಂತಹ ಕಾಲದಲ್ಲಿ ಈ ಲಿಯೋನಾರ್ಡೋ ಡಾ ವಿಂಚಿ ಏನು ಮಾಡ್ತಾ ಇದ್ದ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ವೈದ್ಯ ಲೋಕಕ್ಕೆ ಒಂದು ರೇಖಾಚಿತ್ರಗಳನ್ನು ನೀಡ್ತಾ ಇದ್ದ. ನಮ್ಮ ದೇಹದ ಅವಯವಗಳಿರ್ಬೋದು, ಒಳಗಿನ ಅಂಗಾಂಗಗಳಿರ್ಬೋದು, ಅವೆಲ್ಲ ಹೇಗಿದ್ದಾವು ಅನ್ನೋದನ್ನು ರೇಖಾಚಿತ್ರಗಳ ಮೂಲಕ ತಿಳಿಸ್ತಾ ಇದ್ದ. ಅದನ್ನು ಹೇಗೆ ಆತ ಅಭ್ಯಾಸ ಮಾಡ್ತಾ ಇದ್ದ ಅಂತಂದ್ರೆ, ಶವಗಳನ್ನು ಛೇದನ ಮಾಡಿ ಆ ಒಂದೊಂದೇ ಅಂಗಾಂಗಗಳನ್ನು ಸ್ಕೆಚ್ ಮಾಡಿ ರೇಖಾಚಿತ್ರಗಳನ್ನು ಇಳಿಸಿ ಆತ ಏನು ಮಾಡ್ತಾ ಇದ್ದ ಅಂದ್ರೆ ಈ ಹೊರ ಜಗತ್ತಿಗೆ ತೋರಿಸ್ತಾ ಇದ್ದ. ಇದು ಒಂದು ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂತಹ, ಇವತ್ತು ನಾವೆಲ್ಲ ಅನೇಕ ಸಿಟಿ ಸ್ಕ್ಯಾನು, MRI ಸ್ಕ್ಯಾನು ಅಂತ ಬೇರೆ ಬೇರೆ ಸ್ಕ್ಯಾನರ್ಗಳ ಮೂಲಕ ನಮ್ಮ ದೇಹದ ಒಳ ಭಾಗಗಳನ್ನು ಇಂಚಾಗಿ ಎಲ್ಲ ಪ್ರತಿಯೊಂದನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಇದು ಯಾವುದೂ ಇರಲಾರ್ದಂಥ ಆವತ್ತಿನ ಕಾಲದಲ್ಲಿ ಡಾ ವಿಂಚಿ ಏನು ಮಾಡಿದ ಅಂದ್ರೆ ಇಂತಹ ಒಂದು ಅನುಕೂಲವನ್ನು, ಇಂತಹ ಒಂದು ವ್ಯವಸ್ಥೆಯನ್ನು ತನ್ನ ರೇಖಾಚಿತ್ರಗಳ ಮೂಲಕ ಮಾಡಿದ ಅನ್ನೋದು ನಮಗೆ ಬಹಳ ಒಂದು ಹೆಮ್ಮೆಯ ವಿಷಯ ಆಗಿದೆ. ಇದು ಚಿತ್ರಕಲಾವಿದರ ಹೆಮ್ಮೆ, ಚಿತ್ರಕಲಾವಿದ ಒಂದು ಬಹಳ ದೊಡ್ಡ ಈ ಜಗತ್ತಿಗೆ ನೀಡಿರ್ತಕ್ಕಂಥ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ಹಂಗೆ ಇನ್ನೊಬ್ಬ ಮಹಾನ್ ಕಲಾವಿದ, ಜಗತ್ಪ್ರಸಿದ್ಧ ಮಹಾನ್ ಕಲಾವಿದ ಮೈಕೆಲ್ ಆ್ಯಂಜೆಲೋ. ಅವನ ಒಂದೆರಡು ರೇಖಾಚಿತ್ರಗಳು ಇಲ್ಲಿದ್ದಾವೆ. ಸ್ಕಿ ಸ್ಕೆಚ್ ಅಂತನ ಇವನ್ನ ಹೇಳ್ಬೋದು. ಈತ ಸಿಸ್ಟೈನ್ ಚಾಪಲ್ ಅಂತ ರೋಮ್ ನಗರದಲ್ಲಿರ್ತಕ್ಕಂಥ ಒಂದು ಚರ್ಚಿನ ಮೇಲ್ಭಾಗದಲ್ಲಿ ಚಿತ್ರಗಳನ್ನು ಇಳಿಸಲಿಕ್ಕೆ ಮಾಡಿರ್ತಕ್ಕಂಥ ಸ್ಕಿ ಸ್ಕೆಚ್ಗಳಿವು. ಒಂದು ದೊಡ್ಡ ಭಿತ್ತಿ ಚಿತ್ರಗಳನ್ನು ಸಿಸ್ಟೈನ್ ಚಾಪಲ್ನ ಏನು ಮೇಲ್ಭಾಗ, ಸೀಲಿಂಗ್ ಅಂತ ಏನು ಕರಿತೀವಿ, ಆ ಸೀಲಿಂಗ್ನಲ್ಲಿ ದೊಡ್ಡ ಭಿತ್ತಿ ಚಿತ್ರಗಳನ್ನು ರಚನೆ ಮಾಡಿದ. ಆ ರಚನೆ ಮಾಡೋ ಕಾಲಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಅವುಗಳನ್ನು ಇಳಿಸ್ಲಿಕ್ಕೆ ಏನು ಮಾಡಿದ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸ್ಕಿ ಸ್ಕೆಚ್ಗಳು, ಕರಡು ರೇಖಾಚಿತ್ರಗಳನ್ನು ಅಭ್ಯಾಸ ಮಾಡಿಕೊಳ್ತಾ ಇದ್ದ. ಅಂತಹ ಒಂದೆರಡು ರೇಖಾಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಂಥ ಅನೇಕ ನೂರಾರು ರೇಖಾಚಿತ್ರಗಳನ್ನು ಇವತ್ತಿಗೂ ಕೂಡ ಅಮೇರಿಕದ ಮ್ಯೂಸಿಯಂನಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಮೈಕೆಲ್ ಆ್ಯಂಜೆಲೋನ ಚಿತ್ರಗಳನ್ನು ನಾವು ಇವತ್ತಿಗೂ ಕೂಡ ಅವನ್ನು ನೋಡ್ಬೋದಾಗಿದೆ. ಇನ್ನು ಪಾಶ್ಚಾತ್ಯ ಕಲಾವಿದರದಾಯಿತು. ಇನ್ನು ನಮ್ಮ ದೇಶದ ಕಲಾವಿದರಲ್ಲಿ ಬಂದರೆ ಅದರಲ್ಲಿ ನಮ್ಮ ಕರ್ನಾಟಕದ ರೇಖಾಚಿತ್ರ ಕಲಾವಿದರು ಅಂತಂದು ಕೂಡಲೇ ನಮಗೆ ನೆನಪಾಗತಕ್ಕಂಥ ಹೆಸರು ಯಾವುದು ಅಂತಂದ್ರೆ ಕೆ ಹೆಬ್ಬಾರ್ ಅವ್ರದ್ದು. ಗೆರೆಗಳ ಗಾರುಡಿಗ ಅಂತನ ಪ್ರಸಿದ್ಧ ಆಗಿರ್ತಕ್ಕಂಥ ಕೆ ಹೆಬ್ಬಾರ್ ಅವರು. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶೈಲಿ ಇತ್ತು, ರೇಖಾಚಿತ್ರದ ಶೈಲಿ ಇತ್ತು. ಆ ಶೈಲಿಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಕೆಲವು ರೇಖೆಗಳಲ್ಲಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಅಂದರೆ ಫೋರ್ಸ್ ಲೈನ್ ಅಂತ ನಾವು ಅದನ್ನು ಕರಿತೀವಿ. ಆ ಫೋರ್ಸ್ ಲೈನ್ಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ರೇಖಾ ಚಿತ್ರಗಳ ಶೈಲಿಯನ್ನು ಅವರು ರೂಢಿಸ್ಕೊಳ್ತಾ ಇದ್ದರು. ಹಾಗಾಗಿ ಅವನ್ನು ಹಾಡುವ ರೇಖೆಗಳು ಅಂತ ಪ್ರಸಿದ್ಧ ಆಗಿದ್ದು ಆ ಕಾಲಕ್ಕೆ. ಅವರು ಹೆಬ್ಬಾರ್ ಅವರು ಬೇಂದ್ರೆ ಅವರ ಕಾವ್ಯಕ್ಕೆ ಒಂದಿಷ್ಟು ರೇಖಾಚಿತ್ರಗಳನ್ನು ಬಿಡಿಸಿದ್ರು. ಹಾಗಾಗಿ ಶಬ್ದಗಾರುಡಿಗ ಬೇಂದ್ರೆ ಮತ್ತು ಗೆರೆಗಳ ಗಾರುಡಿಗ ಹೆಬ್ಬಾರ್ ಇವರಿಬ್ಬರದು ಒಂದು ಜುಗಲ್ಬಂದಿಯ ರೀತಿಯಲ್ಲಿ ಒಂದಿಷ್ಟು ಚಿತ್ರ ಮತ್ತು ಕಾವ್ಯಕ್ಕೆ ಚಿತ್ರವನ್ನು ಬರೆದಿರುವುದನ್ನು ನಾವು ಕಾಣ್ತೀವಿ. ಒಂದು ಒಳ್ಳೆಯ ವಿಶಿಷ್ಟವಾಗಿರ್ತಕ್ಕಂಥ ಪ್ರಯೋಗ ಆ ಹೊತ್ತು ನಡೆದಿತ್ತು ಅನ್ನೋದನ್ನು ನಾವು ನೆನಪಿಸ್ಕೋಬೋದು. ಹಾಗೆ ನೋಡಿ ಮಕ್ಕಳೇ, ಇಲ್ಲಿ ಎರಡು ರೇಖಾ ಭಾವಚಿತ್ರಗಳು ಇವೆ. ಎರಡು ಮಾಡಿರ್ತಕ್ಕಂಥದ್ದು ಒಬ್ಬರೇ ಕಲಾವಿದರು. ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತಂತಂದ್ರೆ, ಒಂದು ಬಹಳ ಕಡಿಮೆ ರೇಖೆಗಳಲ್ಲಿ ಒಂದು ಭಾವಚಿತ್ರ ರಚನೆಯಾಗಿದೆ. ಇನ್ನೊಂದು ಒಂದಿಷ್ಟು ಹೆಚ್ಚು ರೇಖೆಗಳನ್ನು
ಬಳಸಿ ಒಂದಿಷ್ಟು ಡಿಟೇಲ್ ಆಗಿ ಒಂದಿಷ್ಟು ವಿವರವಾಗಿರ್ತಕ್ಕಂತಹ ಚಿತ್ರಣ ಇನ್ನೊಂದಿದೆ. MS ಮೂರ್ತಿ ಅಂತಕ್ಕಂಥ ಕಲಾವಿದರು ಇವೆರಡನ್ನು ಬಿಡಿಸಿದ್ದಾರೆ. ಅಂದರೆ ನಾವು ಕಡಿಮೆ ರೇಖೆಗಳಲ್ಲೂ ಕೂಡ ಬಹಳ ಭಾವಪೂರ್ಣವಾಗಿರ್ತಕ್ಕಂಥ ಒಂದು ಚಿತ್ರವನ್ನು ರಚನೆ ಮಾಡ್ಬೋದು, ಮತ್ತು ಹೆಚ್ಚು ರೇಖೆಗಳನ್ನು ಬಳಸಿ ಅಷ್ಟೇ ಏನಪ್ಪ ಅಂದರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಕಲರ್ನಲ್ಲಿ ನಾವು ಯಾವ ಇಮೇಜನ್ನು ಸೃಷ್ಟಿ ಮಾಡ್ಬೋದು ಅಂಥದ್ದೇ ಒಂದು ಇಮೇಜನ್ನು ರೇಖೆಗಳಲ್ಲಿಯೂ ಕೂಡ ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ಇವೆರಡು ರೇಖಾಚಿತ್ರಗಳು ನಮಗೆ ಉದಾಹರಣೆಯಾಗಿ ಕಾಣ್ತವೆ. ಹಾಗೆ ಇಲ್ಲಿ ಒಂದು 2 ರೇಖಾಚಿತ್ರಗಳಿವೆ ಮಕ್ಕಳೇ. ನೀವೆಲ್ಲ ಇವ್ರನ್ನ ಗುರುತಿಸ್ತೀರಿ, ತುಂಬ ಸುಲಭವಾಗಿ ಗುರುತಿಸ್ತೀರಿ, ಹೌದಲ್ಲ? ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಇನ್ನೊಬ್ಬರು ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು. ಇಬ್ಬರು ರೇಖಾ ಭಾವಚಿತ್ರಗಳು ಇಲ್ಲಿದ್ದಾವೆ. ಈ ಚಿತ್ರಗಳದ್ದು ಒಂದು ವಿಶೇಷತೆ ಏನು ಅಂತಂದರೆ, ಇವೆರಡು ಒಂದೇ ಶೈಲಿಯಲ್ಲಿ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು. ಕಲಾವಿದ ಜೈ ಸಾಲಿಯಾನ ಅಂತಕ್ಕಂಥವ್ರು ಇವನ್ನು ರಚನೆ ಮಾಡಿದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಶೈಲಿ. ಈ ಚಿತ್ರಗಳನ್ನು ನೋಡ್ತಾ ಇದ್ದಂಗೆ ಇದೇ ಶೈಲಿಯಲ್ಲಿ ಸಾಕಷ್ಟು ಚಿತ್ರಗಳನ್ನ ಅವರು ಜೈ ಸಾಲಿಯಾನ ಅವರು ರಚನೆ ಮಾಡ್ಯಾರ. ಅವನ್ನ ನೋಡ್ತಿದ್ದಂಗೆ ನಾವು ಇದನ್ನು ರಚನೆ ಮಾಡಿದ್ದು ಯಾರು ಅಂತಂದ್ರೆ ಜೈ ಸಾಲಿಯಾನ ಅವರು ರಚನೆ ಮಾಡಿದಾರ ಅಂತ ಹೇಳ್ಬೋದು. ಅಷ್ಟು ತಮ್ಮದೇ ಆಗಿರ್ತಕ್ಕಂಥ ರೇಖಾಚಿತ್ರಣದಲ್ಲಿ ಒಂದು ಶೈಲಿಯನ್ನು ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥದ್ದು ಜೈ ಸಾಲಿಯಾನ ಅವ್ರದ್ದು ರೇಖಾಚಿತ್ರಗಳು. ನಾವು ಅದನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ರೇಖೆಗಳು ಸುಲಭವಾಗಿರ್ತಕ್ಕಂಥ ರೇಖೆಗಳಿಂದ ಸುಲಭವಾಗಿರ್ತಕ್ಕಂಥ ರೇಖಾಚಿತ್ರಗಳನ್ನು ಹೇಗೆ ನಾವು ರಚಿಸಬಹುದು ಅನ್ನೋದಕ್ಕೆ ನಾವಿಲ್ಲಿ ಉದಾಹರಣೆಯಾಗಿ ನೋಡ್ತಾ ಇದ್ದೀವಿ. ನೀವು ಎಲ್ಲ ದಿನನಿತ್ಯ ಜ್ಯಾಮಿತಿ ರೇಖಾಚಿತ್ರಣದಲ್ಲಿ ಏನು ಬಳಸ್ತಾ ಇರ್ತೀರಿ ಆ ರೇಖಾಚಿತ್ರಗಳನ್ನು ಬಳಸ್ಕೊಂಡು ನೋಡಿ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಚಿತ್ರಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು ಉದಾಹರಣೆಗೆ. ಹಾಗೆ ಇನ್ನು ಪಕ್ಕದ ಚಿತ್ರದಲ್ಲಿ ವಕ್ರರೇಖೆಗಳು, ನಾವೇನು ವಕ್ರರೇಖೆ ಅಂತ ಕರಿತೀವಿ, ಒಂದು ತೆರನಾಗಿರ್ತಕ್ಕಂಥ ವಕ್ರರೇಖೆಯನ್ನು ಬಳಸ್ಕೊಂಡು ಸುಲಭವಾಗಿರ್ತಕ್ಕಂಥ ಚಿತ್ರಗಳನ್ನು ನಾವು ಕೂಡ ರಚನೆ ಮಾಡ್ಬೋದು ಅನ್ನೋದಕ್ಕೆ ಕಲಾವಿದರಾಗಿರ್ತಕ್ಕಂಥ ಸುರೇಶ್ ಕುಲಕರ್ಣಿ ಅವರು ಇಲ್ಲಿ ತೋರಿಸಿದ್ದಾರೆ. ಮಕ್ಕಳ, ನೀವು ಇದನ್ನು ಪ್ರಯತ್ನ ಮಾಡ್ಬೋದು. ಜ್ಯಾಮಿತಿ ಆಕೃತಿಗಳಿಂದ ಈ ಥರನಾಗಿರ್ತಕ್ಕಂಥ ಚಿತ್ರಗಳನ್ನು ಹಡಗು, ಪಟ, ಬುಗುರಿ ಮತ್ತು ಗುಡ್ಡದ ಹಿಂದೆ ಇರ್ತಕ್ಕಂಥ ಒಂದು ಸೂರ್ಯನ ಚಿತ್ರ, ಮನೆ ಚಿತ್ರ, ಇವೆಲ್ಲ ಬಹಳ ಸಿಂಪಲ್ ಆಗಿದ್ದಾವೆ. ನೀವು ಕೂಡ ಪ್ರಯತ್ನ ಮಾಡಿ ಇಳಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇದುವರೆಗೆ ನಾವು ರೇಖಾಚಿತ್ರಗಳ ಬಗ್ಗೆ ನೋಡಿದ್ವಿ. ಇನ್ನು ರೇಖೆಯ ವಿಧಗಳು ಬಹಳ ಮುಖ್ಯವಾಗಿ ಹಲವಾರು ರೇಖೆಯ ವಿಧಗಳನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಕೆಲವು ರೇಖೆಯ ವಿಧಗಳನ್ನು ನಾವು ನೋಡೋಣ. ಮುಖ್ಯವಾಗಿ ಒಂದು ಲಂಬ ರೇಖೆ ಇದೆ ಮೊದಲನೇದ್ದು, ಇನ್ನೊಂದು ಅಡ್ಡ ರೇಖೆ ಇದೆ, ಅಥವಾ ಇದನ್ನು ಭೂ ಸಮತಳ ರೇಖೆ ಅಂತಲೂ ಕೂಡ ನಾವು ಇದನ್ನು ಕರಿಬೋದು. ಇನ್ನೊಂದು ಸಮಾಂತರ ರೇಖೆ ಇದೆ, ಅದರ ಪಕ್ಕದಲ್ಲಿರೋದು ಓರೆ ರೇಖೆ, ಮತ್ತು ಇನ್ನೊಂದು ಕಿರಣ ರೇಖೆ. ಕೆಳಗಿರ್ತಕ್ಕಂಥದ್ದು ವಕ್ರರೇಖೆ, ಒಂದು ವರ್ತುಳ ರೇಖೆ, ಒಂದು ದೀರ್ಘ ವೃತ್ತರೇಖೆ, ನಂತರದಲ್ಲಿ ಅದಕ್ಕಿಂತಲೂ ದೀರ್ಘವಾಗಿರ್ತಕ್ಕಂಥ ವರ್ತುಳ ರೇಖೆ. ನಾವಿದನ್ನು ದೀರ್ಘ ವರ್ತುಳ ರೇಖೆ ಅಂತ ನಾವಿದನ್ನು ಕರಿತೀವಿ. ಇವು ಬಹಳ ಮುಖ್ಯವಾಗಿರ್ತಕ್ಕಂಥ ಚಿತ್ರ ರಚನೆಯಲ್ಲಿ ಈ ರೇಖೆಗಳು ಏನಿದಾವಲ್ಲ, ಈ ರೇಖೆಯ ಪ್ರಕಾರಗಳೇನಿದಾವಲ್ಲ, ಇವನ್ನ ತಿಳ್ಕೊಂಡ್ರೆ ನಮ್ಗೆ ತುಂಬ ಸುಲಭವಾಗಿ ಚಿತ್ರಗಳನ್ನ ರಚನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಲಂಬ ರೇಖೆ, ಇನ್ನೊಂದು ಅಡ್ಡ ರೇಖೆ, ಸಮಾಂತರ ರೇಖೆ, ಇವೆಲ್ಲವುಗಳನ್ನು ನಾವು ಇಳಿಸೋದಕ್ಕೆ ಕಲ್ತ್ಕೋಬೇಕು. ಇವುಗಳ ಮಹತ್ವ ತಿಳ್ಕೊಂಡ್ರೆ ನಮಗೇನಾಗುತ್ತಂದ್ರೆ ಮುಂದೆ ಚಿತ್ರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು. ಇದನ್ನು ಮುಂದಿನ ಚಿತ್ರದಲ್ಲಿ ನಾವು ನೋಡೋಣ, ಇದು ಹೇಗೆ ನಮಗೆ ಉಪಯೋಗಕ್ಕೆ ಬರ್ತದೆ ಅನ್ನೋದನ್ನು. ನೋಡಿ, ಇಲ್ಲೊಂದು ವಸ್ತು ಚಿತ್ರ ಇದೆ. ಈ ವಸ್ತು ಚಿತ್ರದಲ್ಲಿ ಒಂದು ಲಂಬ ರೇಖೆ, ಇನ್ನೊಂದು ಅಡ್ಡ ರೇಖೆ ಅಥವಾ ಸಮತಳ ರೇಖೆ ಅಂತ ನಾನು ಏನಾಗಲೇ ಹೇಳಿದ್ನಲ್ಲ, ಇವುಗಳ ವ್ಯತ್ಯಾಸ, ಇವುಗಳಿಂದ ಉಂಟಾಗ್ತಕ್ಕಂಥ ಪರಿಣಾಮವನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು ಮಕ್ಕಳು. ನಾನು ಹಿಂದಿನ ಅವಧಿಗಳಲ್ಲಿ ನೋಡಿದ್ದೀನಿ, ನೀವು ಲಂಬ ರೇಖೆ ಮತ್ತು ಈ ಅಡ್ಡ ರೇಖೆಯನ್ನು ಸರಿಯಾಗಿ ಅದರ ವ್ಯತ್ಯಾಸವನ್ನು ಗುರುತಿಸದೇ ಇರೋ ಕಾರಣಕ್ಕಾಗಿ ನಿಮ್ಮ ವಸ್ತು ಚಿತ್ರಣಗಳು ಸರಿಯಾಗಿ
ಮೂಡಿ ಬಂದಿಲ್ಲ. ಆ ವಸ್ತುಗಳು ಭೂಮಿಯ ಮೇಲೆ ನಿಲ್ದೇನೆ ಓರೆಯಾಗಿ ಬೀಳುವಂಥ ರೀತಿಯಲ್ಲಿ ನೀವು ಚಿತ್ರಣ ಮಾಡಿದ್ದೀರಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಲಂಬರೇಖೆ ಮತ್ತು ಈ ಅಡ್ಡ ರೇಖೆಯ ಮಹತ್ವವನ್ನು ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ಆ ರೀತಿ ಆಗಿತ್ತು. ನೋಡಿ, ಈ ಅಡ್ಡ ರೇಖೆ ಸಮಾಂತರವಾಗಿ ನೆಲದ ಮೇಲೆ ಇದ್ದಾಗ ಮಾತ್ರ ಒಂದು ವಸ್ತು ಅದು ನೆಲದ ಮೇಲೆ ಕೂಡ್ತದೆ, ಮತ್ತು ಲಂಬರೇಖೆ ಅದು ನೆಟ್ಟಿಗೆ ಇದ್ದಾಗ ಮಾತ್ರ ಒಂದು ವಸ್ತು ಏನಾಗ್ತದೆ ಅಂತಂದ್ರೆ ಭೂಮಿ ಮೇಲೆ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಇದು ಓರೆ ಆಯ್ತಂದ್ರೆ, ಲಂಬರೇಖೆ ಒಂಚೂರು ಓರೆ ಆಯಿತು ಅಂತಂದರೆ ಆ ವಸ್ತು ಬಿದ್ದು ಹೋಗಿಬಿಡ್ತದೆ. ಹಾಗಾಗಿ ನಾವು ಇವುಗಳ ಮಹತ್ವವನ್ನು ತಿಳಿದುಕೊಳ್ಳಬೇಕು ಮಕ್ಕಳೇ. ಅದಕ್ಕಾಗಿ ಇವುಗಳ ಮಹತ್ವವನ್ನು ತಿಳಿದುಕೊಂಡ್ರೆ ನಾವು ತುಂಬ ಸುಲಭವಾಗಿ ವಸ್ತು ಚಿತ್ರಗಳಿರ್ಬೋದು, ಮತ್ತೊಂದು ರೀತಿಯ ಚಿತ್ರಗಳಿರಬಹುದು, ಅವೆಲ್ಲವುಗಳನ್ನು ಇಳಿಸಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ನಾನು ಆಗಲೇ ಏನು ಹೇಳಿದೆ, ಮೊದಲಿಗೆ ಈ ಅವಧಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಮಾತನಾಡುವ ರೇಖೆಗಳು, ಅದಕ್ಕೆ ನಾನೀಗ ಬರ್ತಾ ಇದ್ದೀನಿ. ನೀವು ಈ ಚಿತ್ರವನ್ನು ನೋಡಿದ ತಕ್ಷಣ, ನಾನು ಮೊದಲನೇ ಚಿತ್ರ ನೋಡಿದ ತಕ್ಷಣ ಏನು ಹೇಳ್ತೀನಿ, ಈ ಚಿತ್ರಕ್ಕೆ ನಾನು ಮೂಗು ಅಂತ ಹೇಳ್ತೀನಿ. ಇಲ್ಲ ಸರ್, ಅದು ಮೂಗಲ್ಲ, ಕಣ್ಣು ಅಂತ ನೀವೆಲ್ಲ ಹೇಳ್ತೀರಿ. ನಾನು ಇದನ್ನು ಮೂಗು ಅಂತಂದ್ರೆ ನೀವು ಒಪ್ಕೊಳ್ತೀರಾ? ಇಲ್ಲಲ್ಲ, ಅದು ಕಣ್ಣು ಅಂತ ಹೇಳ್ತೀರಿ. ಹಾಗೆ ಎರಡನೇ ಚಿತ್ರಕ್ಕೆ ನಾನಿದು ಕಿವಿ ಅಂತ ಹೇಳ್ತೀನಿ. ಕಿವಿ ಅಂತಂದ್ರೆ ನೀವು ಒಪ್ಕೊತೀರಾ? ಇಲ್ಲ, ಅದು ಬಾಯಿ ಅಂತ ಹೇಳ್ತೀರಿ. ಅಂದರೆ ನಾವು ಹೇಳುವುದನ್ನು ಮತ್ತು ಬರೆದಿರುವುದನ್ನು ನೋಡಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆನೇ ನಮಗೇನು ಮಾಡ್ತಾವು ಅಂತಂದ್ರೆ ಚಿತ್ರಗಳು, ರೇಖಾಚಿತ್ರಗಳು ನಮಗೆ ಒಂದು ವಿಷಯವನ್ನು ತಿಳಿಸಿಬಿಡ್ತವು. ಅದಕ್ಕೇ ನಾನು ಹೇಳಿದ್ದು ಏನು ಅಂತಂದ್ರೆ ರೇಖೆಗಳು ಮಾತನಾಡುತ್ತವೆ. ನಾನು ಈ ಚಿತ್ರಕ್ಕೆ ಮೂಗು ಅಂತಂದ್ರೆ ಒಪ್ಕೊಳ್ಳೋದಿಲ್ಲ, ಇದಕ್ಕೆ ಕಿವಿ ಅಂತಂದ್ರೆ ನೀವು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಚಿತ್ರ ಹೇಳ್ತದೆ ಇದು ಕಣ್ಣು, ಇದು ಬಾಯಿ ಅಂತ. ಹಾಗಾಗಿ ಕಾಣುವುದು ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳಿಬಿಡ್ತದೆ ಅದೇನು ಅಂತನ್ನೋದು. ಹಾಗಾಗಿ ಭಾಷೆ ಮತ್ತು ಹೇಳುವ ಮತ್ತೊಂದು ಅದೇನಂತಂದ್ರೆ ಅದನ್ನು ಕೇಳಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಚಿತ್ರ ನಮಗೆ ತನ್ನದನ್ನು ಏನಿದೆ ಅನ್ನೋದನ್ನು ಹೇಳಿಬಿಡ್ತತಿ. ಹಾಗಾಗಿಯೇ ನಾ ಹೇಳಿದ್ದು ಏನು ಅಂತಂದ್ರೆ ರೇಖೆಗಳು ಮಾತನಾಡುತ್ತವೆ ಅಂತ. ಅದಕ್ಕೆ ಪೂರಕವಾಗಿ ಇನ್ನೊಂದಿಷ್ಟು ಚಿತ್ರಗಳನ್ನು ನೋಡೋಣ, ರೇಖಾಚಿತ್ರಗಳನ್ನು ನೋಡೋಣ. ರೇಖೆಗಳು ಮಾತನಾಡುತ್ತವೆ ಅನ್ನೋದಕ್ಕೆ ಇಲ್ಲಿ ಒಂದು ಸಂಕೇತ ಇದೆ, ಹೌದಾ? ಈ ಸಂಕೇತವನ್ನು ನೀವು ಎಲ್ಲ ಏನು ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಗಿದ್ರೆ ನೀವು ಇದನ್ನು ನೋಡಿರ್ತೀರಿ. ದೊಡ್ಡ ದೊಡ್ಡ ಹೋಟ್ಲ್ಗಳಿರಬಹುದು, ಲಾಡ್ಜ್ಗಳಿರ್ಬೋದು, ಅಲ್ಲೆಲ್ಲ ಬಾತ್ರೂಮು ಇಂಥಲ್ಲೆಲ್ಲ, ರೆಸ್ಟ್ ರೂಮು ಅವುಗಳಲ್ಲೆಲ್ಲ, ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲಿಯೂ ಕೂಡ ಈ ಥರದ್ದು ಏನಿರುತ್ತಂದರೆ ಸಂಕೇತ ಇರ್ತದೆ. ಅಂದರೆ ಇದು ಹೆಂಗಸರಿಗಾಗಿ ಮತ್ತು ಗಂಡಸರಿಗಾಗಿ ಅಂತ. ಅದು ಇಂಗ್ಲೀಷ್ನಲ್ಲಿ ಬರೆದಿದ್ದರೆ, ಬೇರೆ ಭಾಷೆಯಲ್ಲಿ ಬರೆದಿದ್ರೂ ಕೂಡ ಆ ಭಾಷೆ ತಿಳಿದೇ ಇದ್ದರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಈ ಚಿತ್ರಗಳ ಮೂಲಕ ನೋಡಿ ನಾವೇನು ಮಾಡ್ತೀವಿ ಅಂದರೆ ಅದು ಯಾವುದು ಏನು ಅನ್ನೋದನ್ನು ತಿಳ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಭಾಷೆ ಹೇಳೋದಕ್ಕಿಂತ ಮುಂಚೆ ನಮಗೆ ಹೇಳಿದ್ದು ಯಾವುದು ಅಂತಂದ್ರೆ ಭಾಷೆ ಹೇಳುವುದಕ್ಕಿಂತಲೂ ಮುಂಚೆ ನಮಗೆ ಹೇಳಿದ್ದು ಯಾವುದು ಅಂತಂದ್ರೆ ಚಿತ್ರ ನಮಗೆ ಹೇಳಿತು. ಹಾಗಾಗಿ ರೇಖಾಚಿತ್ರ ನಮಗೆ ಹೇಳಿತು ಅನ್ನೋದು. ಹಾಗೆ ಕೆಳಗಡೆ ಇರತಕ್ಕಂಥದ್ದು ಏನಿದೆಯಲ್ಲ, ಇದು ಅಪಾಯದ ಸಂಕೇತ, ಅಪಾಯವನ್ನು ಸೂಚಿಸ್ತಕ್ಕಂಥ ಸಂಕೇತ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅಪಾಯ ಇದೆ, ಅಲ್ಲಿ ಹೋಗಬಾರ್ದು ಅಂತನ್ನೋದು. ಹಾಗೆ ಇದು ಪಾಕೆಟ್ಗಳ ಮೇಲೆ, ಕೆಲವು ಬಾಕ್ಸ್ಗಳ ಮೇಲೆ ಎಲ್ಲ ಹಾಕಿರ್ತಾರೆ. ಅಂದರೆ ಇವನ್ನ ಸಾಗಾಣಿಕೆ ಮಾಡಬೇಕಾದ್ರೆ ಇವನ್ನ ಮೇಲ್ಮುಖವಾಗಿಡಬೇಕು, ಈ ರೀತಿಯಾಗಿಡಬೇಕು ಅನ್ನೋದನ್ನು ಇದು ಸೂಚಿಸುತ್ತೆ. ಇದನ್ನು ಯಾರೂ ಹೇಳಬೇಕಾಗಿಲ್ಲ. ಈ ರೀತಿ ಬಾಣದ ಗುರುತಿನ ಮೂಲಕ ಅವುಗಳನ್ನು ಏನು ಮಾಡ್ತಾರೆ ಅಂದರೆ ಆ ರೀತಿಯಾಗಿ ಇಡ್ತಾರೆ. ಇಲ್ಲಿಯೂ ಕೂಡ ನಮಗೇನು ಗೊತ್ತಾಗುತ್ತೆ ಅಂತಂದ್ರೆ ಈ ರೇಖೆಗಳ ಮೂಲಕ ನಮಗೆ ವಿಷಯ ಗೊತ್ತಾಗ್ತದೆ ಅನ್ನೋದು. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ರಸ್ತೆಯ ಸಂಚಾರಿ ನಿಯಮಗಳಿವು. ಸಂಚಾರಿ ನಿಯಮಗಳನ್ನು ಸೂಚನೆ ಮಾಡ್ತಕ್ಕಂಥ ಸಣ್ಣ ಸಣ್ಣ ರೇಖಾಚಿತ್ರಗಳು. ಇವನ್ನು ಕೂಡ ನೋಡಿದಾಗ ನಮಗೆ ಈ ಚಾಲಕರಿಗೆ ಬಹಳಷ್ಟು ಇವುಗಳ ಬಗ್ಗೆ ತಿಳುವಳಿಕೆ
ಇರಬೇಕಾಗ್ತದೆ. ಯಾವ ಕಡೆ ತಿರುಗಬೇಕು, ಯಾವ ಕಡೆ ಹೋಗಬೇಕು, ಯಾವ ಕಡೆ ತಿರುವು ಇದೆ, ಏನಿದೆ ಅನ್ನೋದನ್ನೆಲ್ಲ ಈ ರೇಖೆಗಳ ಮೂಲಕ ಏನಾಗ್ತದೆ ಅಂತಂದ್ರೆ ನಮಗೊಂದು ರೀತಿಯ ತಿಳುವಳಿಕೆ ಚಾಲಕರಿಗೆ ಅದರಲ್ಲಿ ಮುಖ್ಯವಾಗಿ ಬರ್ತದೆ. ಇಲ್ಲಿ ಇದರ ಕೆಳಗಡೆ ಯಾವುದೇ ವಿಷಯವನ್ನು ಬರೆದಿಲ್ಲ, ಯಾರೂ ಏನೂ ಹೇಳೋದಿಲ್ಲ. ಆದರೂ ಕೂಡ ಚಾಲಕ ಏನು ಮಾಡ್ತಾನಂತಂದರೆ ಈ ರೇಖಾಚಿತ್ರವನ್ನು ನೋಡಿ ತಿಳಿದುಕೊಳ್ತಾನೆ. ಅದಕ್ಕಾಗಿ ಹೌದಲ್ಲ, ನಿಮ್ಗನಿಸ್ತಲ್ಲ ಮಕ್ಕಳೇ ಏನು ಅಂತಂದ್ರೆ ರೇಖೆಗಳು ಮಾತನಾಡುತ್ತವೆ ಅನ್ನೋದು. ಇವುಗಳ ಚಿತ್ರ ನೋಡಿದ ತಕ್ಷಣ ಆ ಚಾಲಕ ಏನು ಮಾಡ್ತಾನಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ, ಮುಂದೆ ಏನಿದೆ, ಯಾವ ಕಡೆ ತಿರುವು ತಗೋಬೇಕು, ಯಾವ ಕಡೆ ಹೋಗಬೇಕು ಅನ್ನೋದು ಈ ರೇಖಾಚಿತ್ರಗಳ ಮೂಲಕ ಚಾಲಕ ಅರ್ಥಕೊಳ್ತಾನೆ ಅನ್ನೋದು. ಹಾಗೆ ನೋಡ್ರಿ ಮಕ್ಕಳೇ, ನೀವೆಲ್ಲ ಈ ಚಿತ್ರಗಳನ್ನು ನೀವು ಮನೆಯಲ್ಲಿ ಫೋನ್ ಇದ್ದರೆ, ಸ್ಮಾರ್ಟ್ ಫೋನ್ ಇದ್ರಂದ್ರೆ ಇವುಗಳಂಥಗಳ ಈ ಚಿತ್ರಗಳನ್ನು ನೋಡಿರ್ತೀರಿ ನೀವೆಲ್ಲ. ಇವುಗಳನ್ನು ಏನಂತ ಕರೀತಾರೆ ಅಂದರೆ ಎಮೋಜಿಗಳು ಅಂತ ಕರೀತಾರೆ. ನಾವು ಯಾವುದೋ ಮೆಸೇಜನ್ನು ಕಳಿಸ್ಬೇಕಾದ್ರೆ ಅಥವಾ ಮೆಸೇಜಿಗೆ ರಿಪ್ಲೈಯನ್ನು ಮಾಡಬೇಕಾದ್ರೆ ಭಾಳಷ್ಟು ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಟೈಪ್ ಮಾಡೋಕ್ಕೆ ಹೋಗೋದಿಲ್ಲ, ಬರೆಯೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಒಂದು ರೀತಿಯ ಏನೋ ಟೈಪ್ ಮಾಡೋಕ್ಕೆ ಹೋಗದೇ ನಾವೇನು ಮಾಡ್ತೀವಿ ಅಂದರೆ ಈ ರೀತಿಯ ಎಮೋಜಿಗಳನ್ನು, ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ, ನಮ್ಮ ಅಭಿಪ್ರಾಯ ತಿಳಿಸಲಿಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಈ ಥರದ ಚಿತ್ರಗಳನ್ನು, ರೇಖಾಚಿತ್ರಗಳನ್ನು ಹಾಕಿ ನಾವು ನಮ್ಮ ಅನಿಸಿಕೆಗಳನ್ನು ತಿಳಿಸ್ತೀವಿ. ಹಾಗಾಗಿಯೇ ಮತ್ತೆ ಇಲ್ಲಿ ಏನು ಹೇಳಬೇಕಾಗ್ತದೆ ಅಂತಂದ್ರೆ ರೇಖೆಗಳು ಮಾತನಾಡುತ್ತವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ರೇಖೆಗಳು ಯಾವ ರೀತಿ ನಮಗೆ ಸಂಜ್ಞೆಗಳನ್ನು ನೀಡ್ತವೆ, ಸೂಚನೆಗಳನ್ನು ನೀಡ್ತವೆ, ಅದರ ಮೂಲಕ ನಾವು ಹೇಗೆಲ್ಲ ವಿಚಾರಗಳನ್ನು ತಿಳಿದುಕೊಳ್ತೀವಿ ಅಂತ.